ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು 3 ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ವಿಡಿಯೋನ ಎಲ್ಲಿ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಟಿಪ್ ನಂಬರ್ 1 ಏನಂತಂದರೆ, ನಾವು ಮನೆಯಲ್ಲಿ ಆಯಿಲ್ ಎಲ್ಲ ಹಾಕ್ಕೊಳ್ಳಿಕ್ಕೆ, ಸಣ್ಣ ಸಣ್ಣ ಬಾಟಲ್ಸ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ, ಇಲ್ಲ ಅಂತಂದರೆ ದೇವ್ರ ಮನೆಯಲ್ಲಿ ನಾವು ಪರಕೆ ಆ ಥರದನ್ನೆಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದಲ್ವ, ಅದಕ್ಕೆಲ್ಲ ಕೂಡ ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಬ್ರಷ್ಷು. ಈ ಬ್ರಷ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ತೆಂಗಿನ ನಾರಿರುತ್ತೆ ಅಲ್ವ, ನಮ್ಮ ಮನೆಯಲ್ಲಿ ಮಾಮೂಲಿಯಾಗಿ ತೆಂಗಿನಕಾಯಿದು ತೊಗೊಂಡೇ ಬರ್ತಾ ಇರ್ತೀವಲ್ವ. ತೆಂಗಿನಕಾಯಿನ ಹೊಡೆದಿದ್ದಾದಮೇಲೆ ಸಿಪ್ಪೆಯನ್ನು ಬಿಸಾಡ್ತೀವಲ್ವ, ಆ ಟೈಮಲ್ಲಿ ಈ ನಾರನ್ನು ತೆಗೆದಿಟ್ಕೊಂಡು ಬೇಕಾದಷ್ಟು ಬ್ರಷ್ಗಳನ್ನು ರೆಡಿ ಮಾಡಿಕೊಂಡು ನಾವು ಬಳಸ್ಕೋಬೋದು. ಈ ಒಂದು ನಾರನ್ನು ಈ ರೀತಿಯಾಗಿ ನಾವು ಬಾಚಣಿಗೆ ಸಹಾಯದಿಂದ ಒಂದು ಸ್ವಲ್ಪ ಚೆನ್ನಾಗಿ ಕೂಮ್ ಮಾಡ್ಕೋಬೇಕು. ಈ ರೀತಿ ಕೂಮ್ ಮಾಡ್ತಾಯಿದ್ರೆ ಅದರಲ್ಲಿ ತುಕ್ಕಿರುತ್ತೆ ಅಲ್ವಾ, ತೊಕ್ಕು ಅದೆಲ್ಲ ಕೂಡ ಹೊರಗಡೆ ಬಂದುಬಿಟ್ಟು ಖಾಲಿ ನಾರು ಮಾತ್ರ ಉಳಿಬೇಕು ನಮಗಷ್ಟೇ. ಅಲ್ಲಿ ತನಕ ನಾವು ಚೆನ್ನಾಗಿ ಕೂಮ್ ಮಾಡ್ಕೋಬೇಕು. ಹಾರ್ಡಾಗಿ 1-2 ನಿಮಿಷ ಕೂಮ್ ಮಾಡಿಕೊಂಡ್ರೆ ಸಾಕು. ಅದರಲ್ಲಿರುವಂಥ ತೊಕ್ಕೆಲ್ಲ ನೀಟಾಗಿ ಬಂದುಬಿಡುತ್ತೆ. ಆಲ್ರೆಡಿ ನಾವು ಈ ನಾರನ್ನು ಲೂಸ್ ಮಾಡ್ಕೊಂಡಿದ್ದೀವಲ್ವ, ಬೇಗನೆ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ತೊಕ್ಕು ಬಂದಿದೆ ಅಂತ. ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಇನ್ನೂ ದೊಡ್ಡದಂದರೆ ಉದ್ದವಾಗಿರೋ ನಾರು ಇರುತ್ತಲ್ವ, ಅದಾದರೆ ಇನ್ನೂ ಚೆನ್ನಾಗಿರುತ್ತೆ. ಪ್ರೆಸೆಂಟ್ ನನ್ನ ಹತ್ರ ಅದಿಲ್ಲ, ಅದಕ್ಕೋಸ್ಕರ ಈ ಸಣ್ಣ ನಾರಿನಿಂದನೇ ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ಪ್ಫುಲ್ ಆಯಿತು ನನಗಂತೂ, ಅದಕ್ಕೆ ನಿಮ್ಮ ಜೊತೆಯಲ್ಲಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾದಂಥ ಒಂದು ಕಡ್ಡಿ, ಇದು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಕೈಟ್ ತಂದಿದ್ರು. ಆ ಕೈಟಲ್ಲಿ ಬಂದಿದ್ದಂಥ ಕಡ್ಡಿನ ಬಳಸ್ಕೊಂಡಿದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ಯಾವುದಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ನಾರನ್ನು ಕೆಳಗಡೆ ಇಟ್ಕೊಂಡು ಅದರ ಮಧ್ಯದಲ್ಲಿ ಕಡ್ಡಿಯನ್ನು ಇರಿಸ್ಕೊಂಡು ಈ ರೀತಿಯಾಗಿ ಸುತ್ತಲೂ ಕೂಡ ಬರೋ ಥರ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ದಾರನ ತಗೊಂಡು ಇದನ್ನು ಗಟ್ಟಿಯಾಗಿ ಕಟ್ಕೋಬೇಕು. ಆದಷ್ಟು ಗಟ್ಟಿಯಾಗಿ ಕಟ್ಕೋಬೇಕು. ನಾವು ಲೂಸಾಗಿ ಕಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಅದು ಉದುರೋಗೋಂಥ ಚಾನ್ಸಸ್ ಇರುತ್ತೆ. ಇದನ್ನು ದಾರವನ್ನು ತಗೊಂಡು ಆದಷ್ಟು ಟೈಟಾಗಿ ಎಳ್ಕೊಳ್ತಾ ನಾವು ಹೂವು ಕಟ್ಟಕ್ಕೆ ಮೂಡಿ ಹಾಕ್ತೀವಲ್ವ, ಈ ರೀತಿಯಲ್ಲಿ ಮೂಡಿ ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಕಟ್ಕೋಬೇಕು. ನಾನಿಲ್ಲಿ ಮಾಡ್ತಿರ್ತಕ್ಕಂಥದ್ದು ಸಣ್ಣ ಬ್ರಷ್ಷು. ಇದು ನಾನು ಏನಕ್ಕಂದರೆ ದೋಸೆ ಮೇಲೆ ಎಣ್ಣೆ ಹಾಕ್ಕೊಳ್ಲಿಕ್ಕೆ, ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಲಿಕ್ಕೆ ಇನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಬ್ರಷ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಂಡೋ ಸಂದಿಗಳಲ್ಲೆಲ್ಲ ಕೈ ಬೆರಳು ಇಡಿಸೋದೇ ಇಲ್ಲ, ಆ ಟೈಮಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲಲ್ವ. ಅದಕ್ಕೆಲ್ಲ ನಿಮಗೆ ಅನುಕೂಲ ಆದಷ್ಟು ಸೈಜಲ್ಲಿ ಇದನ್ನು ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಕ್ಲೀನಿಂಗನ್ನು ಮಾಡ್ಕೋಬೋದು. ದೇವ್ರ ಮನೆಯಲ್ಲಿ ಕೂಡ ಅಷ್ಟೇ, ಪೂಜೆ ಮಾಡುವಾಗ ಅರಿಶಿನ ಕುಂಕುಮ ಎಲ್ಲ ಇಡ್ತೀವಿ, ಒಂದು ಸ್ವಲ್ಪ ಎಲ್ಲ ಉದುರಿಬಿಟ್ಟು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಈ ಥರದೊಂದನ್ನು ಮಾಡ್ಕೊಂಡು ಇಟ್ಕೊಂಡಿದ್ರೆ ಎಲ್ಲ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ತಗೊಂಡು ಒಂದು ಸ್ವಲ್ಪ ಈ ರೀತಿಯಾಗಿ ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಕಟ್ಕೊಂಡು ಎಡ್ಜಸನ್ನು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಚೆನ್ನಾಗಿ ಸೆಕ್ಯೂರಾಗಿ ಇಟ್ಕೊಳ್ಳಿಕ್ಕೋಸ್ಕರ ನಾನು ಸ್ವಲ್ಪ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಟೇಪ್ ಇದ್ದರೆ ಅದನ್ನು ಹಾಕ್ಕೋಬೋದು, ತೊಂದರೆ ಇಲ್ಲ. ನೋಡಿ ಈ ರೀತಿ ಟೇಪನ್ನು ಇರಿಸ್ಕೊಂಡು ಸ್ವಲ್ಪ ಟೈಟಾಗಿ ನೀಟಾಗಿರುತ್ತೆ ನೋಡೋಕ್ಕೆ ಅಂತ ಈ ರೀತಿಯಾಗಿ ನಾನು ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ರೋಲ್ ಮಾಡ್ತಿದ್ದೀನಿ. ನೋಡ್ಲಿಕ್ಕೆ ಒಂದು ಸಣ್ಣದಾದಂಥ ಫ್ಲವರ್ ಇದ್ದಂಗೆ ಅನ್ನಿಸ್ತಾ ಇದೆ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ. ಈ ರೀತಿ ನೀಟಾಗಿ ನಾವು ಇದನ್ನು ರೋಲ್ ಮಾಡ್ಕೊಬಿಡೋಣ. ನಮ್ಮ ಮನೆಯಲ್ಲಿ ದೋಸೆಗೆ ಎಣ್ಣೆ ಅಂದರೆ ತವಾಗೆ ಎಣ್ಣೆ ಹಚ್ತೀವಲ್ವ, ಆ ಟೈಮಲ್ಲಿ ನಾವೇನಂದರೆ ಪ್ಲಾಸ್ಟಿಕ್ ಬ್ರಷಸ್, ಸಿಲಿಕಾನ್ ಬ್ರಷಸ್ ಅಂತೆಲ್ಲ ಮಾರ್ಕೆಟಲ್ಲಿ ತೊಗೊಂಬರ್ತೀವಿ. ಅದೇನು 2 ದಿನ ಮಾಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಬಾಡೋದಂದರೆ ಸ್ವಲ್ಪ ಬರ್ನ್ ಆದಂಗೆ ಆಗೋಗುತ್ತೆ. ಆ ಬರ್ನ್ ಆಗೋದು ಇಲ್ಲಿ ನಮ್ಮ ಹೊಟ್ಟೆಗೆ ಎಷ್ಟೊಂದು ಪ್ಲಾಸ್ಟಿಕ್ ಸೇರುತ್ತೆ ಅಲ್ವಾ. ಸೊ ಅದ್ರ ಬದಲಿಗೆ ಈ ರೀತಿಯಾದಂಥ ಒಂದು ಬ್ರಷನ್ನು ಮಾಡಿಕೊಂಡ್ರೆ ಎಕೋ ಫ್ರೆಂಡ್ಲಿ ಆಗಿರುತ್ತೆ, 0 ಕಾಸ್ಟ್ ಇರುತ್ತೆ. ನಂತರ ನಾವೊಂದು ವಸ್ತುನ ಮಾಡ್ಕೊಂಡ್ವಿ ಅಂತ ಖುಷಿ ಕೂಡ ಇರುತ್ತೆ, ಚೆನ್ನಾಗಿ ಯೂಸ್ ಕೂಡ ಆಗುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಸುಮಾರು ಒಂದು ಸರಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ 1 ತಿಂಗಳವರೆಗೂ ಆದರೂ ಬಳಸ್ಕೋಬೋದು. ಒಂದು 2 ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು, ಈಸಿಯಾಗಿ ನಾವು ಒಂದು 2-3 ಬ್ರಷ್ಗಳನ್ನು ರೆಡಿ ಮಾಡ್ಕೊಬಿಡ್ಬೋದು. ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ. ದೋಸೆ ಮಾಡುವಂತಹ ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ತೀನಿ. ಎಷ್ಟೇ ಬಿಸಿ ಇರಲಿ ಇದು ಸುಟ್ಟೋಗುವಂಥ ಚಾನ್ಸಸ್ ಇರೋದಿಲ್ಲ, ಆರೋಗ್ಯಕ್ಕೂ ಕೂಡ ಏನೂ ತೊಂದರೆ ಇರೋದಿಲ್ಲ.
ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ ಯಾವ ಥರ ಅನಿಸ್ತು ಅಂತ ನಂಗೆ ಖಂಡಿತ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ನಂತರ ಮನೆಗಳಲ್ಲಿ ಸಾಮಾನ್ಯವಾಗಿ ಸಣ್ಣ ಸಣ್ಣ ಬಾಟಲ್ಸ್ ಇರುತ್ತೆ, ಅದನ್ನೆಲ್ಲ ಕೈಯಲ್ಲಿಟ್ಟು ಕ್ಲೀನ್ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಈ ರೀತಿಯಾಗಿ ಕೂಡ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ನಂಬರ್ 2 ಏನಪ್ಪ ಅಂತಂದರೆ, ನೈಟ್ ಟೈಮಲ್ಲಿ ಆ ಬಾಗಿಲೆಲ್ಲ ಕ್ಲೋಸ್ ಮಾಡಿಟ್ಟಿದ್ರೆ ಕೂಡ ಯಾವ ಬಾಗಿಲಿಂದ ಬರುತ್ತೋ ಗೊತ್ತಿಲ್ಲ, ಮನೆ ತುಂಬ ಸೊಳ್ಳೆ ಅದು ತುಂಬೋಗಿರುತ್ತೆ. ಈ ಕಾಯಿಲ್ ಹಾಕಿದ್ರೆ ಅಷ್ಟೊಂದು ಒಳ್ಳೆಯದಲ್ಲ, ಮಕ್ಕಳಿಗೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ವ. ಜಾಸ್ತಿ ಸೊಳ್ಳೆ ಇದ್ದಾಗ ಈ ರೀತಿಯಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ವಿತಿನ್ 5 to 10 ಮಿನಿಟ್ಸಲ್ಲಿ ಸೊಳ್ಳೆ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಮನೆಯೆಲ್ಲ ಕೂಡ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ, ನಿಂಬೆಹಣ್ಣನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಒಂದು 4ರಿಂದ 5 ಲವಂಗನ ಈ ರೀತಿಯಾಗಿ ಚುಚ್ಕೊಂಡಿದ್ದೀನಿ. ನಂತರ ಮೇಲ್ಗಡೆ ಒಂದು ನಿಂಬೆಹಣ್ಣನ್ನು ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಅದಕ್ಕೋಸ್ಕರ ಅಂತ ನಾನು ಸ್ಟಿಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಟೂತ್ ಪಿಕ್ಸ್ ಇಟ್ಕೋಬೋದು, ಯಾವುದಾದ್ರೂ ಆಗಲಿ ಪರವಾಗಿಲ್ಲ. ಒಂದು ಸ್ವಲ್ಪ ಸೆಕ್ಯೂರ್ ಆಗಿರಬೇಕು ಅಷ್ಟೇ. ನಿಮ್ಮ ಹತ್ರ ಯಾವುದಿದ್ರೆ ಅದು, ತೆಂಗಿನ ಕಡ್ಡಿ ಇದ್ದರೆ ಕೂಡ ಇಟ್ಕೋಬೋದು, ತೊಂದರೆ ಏನಿಲ್ಲ. ಮತ್ತು ಇನ್ನೊಂದು ನಿಂಬೆಹಣ್ಣಿನ ಓಳಿದೆ ಅಲ್ವಾ, ಅದಕ್ಕೆ ಕೂಡ ಈ ರೀತಿಯಲ್ಲಿ ಇನ್ನೊಂದು 2-3 ಲವಂಗನ ಈ ರೀತಿಯಾಗಿ ಚುಚ್ಕೊಂಡು, ನೋಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಧ್ಯದಲ್ಲಿ ಕೆಳಗಡೆ ಇಟ್ಕೊತೀವಲ್ವ, ಆ ಒಂದು ನಿಂಬೆಹಣ್ಣಿಗೆ ಸಣ್ಣದಾಗಿ ಒಂದು ಹೋಲನ್ನು ಮಾಡಿಕೊಂಡು ಅಲ್ಲಿ ನಾವು ಈ ಸಣ್ಣದಾಗಿರುವಂಥ ಕ್ಯಾಂಡ್ಲನ್ನು ಇಟ್ಕೋಬೇಕು. ಈ ಸಣ್ಣ ಕ್ಯಾಂಡ್ಲ್ ಉರಿಯೋಷ್ಟೊತ್ತಿಗೆ ಸೊಳ್ಳೆ ಎಲ್ಲ ಹೊರಗಡೆ ಹೋಗಿರುತ್ತೆ. ಈ ಒಂದು ನಿಂಬೆಹಣ್ಣದು ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಈ ಸರಿ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೋಡಿ, ಈಗ ವಿಡಿಯೋನಲ್ಲಿ ತೋರಿಸಿದ ಹಾಗೆ ನಿಂಬೆಹಣ್ಣನ್ನು ಮೇಲ್ಭಾಗದಲ್ಲಿ ಇರಿಸ್ಕೊಂಡು ಈ ರೀತಿಯಾಗಿ ಇಟ್ಕೋಬೇಕು. ನಾವು ಯಾವ ಕಡೆ ಇರುತ್ತೋ ಸೊಳ್ಳೆ ಅಂದರೆ ನಾವು ಮಲ್ಗೋಂಥ ಪ್ಲೇಸಲ್ಲಿ ಇಟ್ಕೊಂಡ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಾವೆಲ್ಲಿ ಮಲ್ಕೊತೀವಲ್ವ, ಈ ರೀತಿಯಾಗಿ ರೆಡಿಯಾಗಿರೋದನ್ನು ತೊಗೊಂಡೋಗಿ ನಮ್ಮ ಬೆಡ್ರೂಮಲ್ಲಿ ಇಟ್ಕೊಂಡು ಈ ಕ್ಯಾಂಡ್ಲನ್ನು ಹಚ್ಕೊಂಡ್ರೆ ಆ ಕ್ಯಾಂಡ್ಲ್ ಉರಿಯೋಷ್ಟೊತ್ತಿಗೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಆಗ ಆ ಸ್ಮೆಲ್ಗೆ ಸೊಳ್ಳೆ ಎಲ್ಲ ಹೊರಗಡೆ ಹೋಗಿಬಿಡುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಟಿಪ್ ನಂಬರ್ 3 ಏನಂತ ನೋಡೋಣ. ಹಬ್ಬದ ಸೀಸನ್ನು, ಇಲ್ಲ ಅಂತಂದರೆ ಒಮ್ಮೊಮ್ಮೆ ಈ ಥರ ಪಾತ್ರೆಗಳನ್ನು ಹಾಗೆ ಇಟ್ಬಿಟ್ಟಿರ್ತೀವಿ. ರಾಗಿ ಪಾತ್ರೆಯನ್ನು ಕ್ಲೀನ್ ಮಾಡ್ಕೊಂಡಿರಲ್ಲ. ಅದನ್ನು ನೋಡಿದ ತಕ್ಷಣ ಯಾಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು, ಇಷ್ಟು ಹೊತ್ತು ಉಜ್ಜಬೇಕು ಅಂತ ಭಯ ಆಗುತ್ತೆ ಅಲ್ವ. ಅಂಥ ಟೈಮಲ್ಲಿ ಸಿಂಪಲ್ ಆದಂಥ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸ್ಟವ್ ಮೇಲೆ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡು ಅದಕ್ಕೊಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣು, ಅರ್ಧ ಹೋಳಿನ ನಿಂಬೆಹಣ್ಣಿನಷ್ಟು ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಕುದಿಸ್ಕೊಳ್ಳಿ. ಈಗ ಇದಕ್ಕೆ ಎಷ್ಟು ಡಾರ್ಕಾಗಿ ಆಗೋಗಲಿ, ಎಷ್ಟೇ ವರ್ಷ ಇಟ್ಬಿಟ್ಟಿರುವಂಥ ರಾಗಿ ಪಾತ್ರೆನೇ ಆಗಲಿ, ಹಿತ್ತಾಳೆ ಪಾತ್ರೆನೇ ಆಗಲಿ, ಈ ನೀರಲ್ಲಿ ಹಾಕಿದ್ರೆ ಸಾಕು ನೀಟಾಗಿ ಕ್ಲೀನ್ ಆಗಿಬಿಡತ್ತೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಅಂತ. ತುಂಬ ವರ್ಷದ್ದಾಗಿ ನಾವು ಕ್ಲೀನೇ ಮಾಡಿಲ್ಲ ಸುಮಾರು ವರ್ಷದಿಂದ ಅನ್ನೋದಾದರೆ ನೀರು ಬಿಸಿ ಇದ್ದಾಗಲೇ ಹಾಕಿ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಡಿಫ್ರೆನ್ಸ್ ಅನ್ನೋದು. ಈಗ ಒಂದು 2ರಿಂದ 3 ನಿಮಿಷ ಈ ನೀರಲ್ಲಿ ಹಾಗೆ ಬಿಟ್ಟಿದ್ದೀವಿ ಅಂದರೆ ಸಾಕು, ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಡತ್ತೆ. ನಾನು ಲೈವಲ್ಲಿ ಹಾಗೇ ತೋರಿಸ್ತಾ ಇದ್ದೀನಿ, ವೀಡಿಯೋನ ಪಾಸ್ ಮಾಡ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇಲ್ಲ. ಯಾಕಂತಂದರೆ ನಿಮ್ಗೆ ತೋರಿಸ್ಬೇಕಲ್ವ ನೀಟಾಗಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ನೋಡಿ. ಈಗ ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಎಲ್ಲ ಹಾಗೆ ಇದೆ ಅಲ್ವಾ, ಅದನ್ನು ನಾನು ರಿವರ್ಸಲ್ಲಿ ಕೂಡ ಇಟ್ಟು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡತ್ತೆ. ಕೈಯಲ್ಲಿ ಉಜ್ಜೋವಂಥ ಕೆಲಸನೇ ಇರೋದಿಲ್ಲ. ಜಾಸ್ತಿ ಸಾಮಾನು ಇದ್ದಾಗ ಈ ಒಂದು ಟಿಪ್ಪನ್ನು ಫಾಲೋ ಆಗಿ 1-2 ಇದ್ದರೆ ಆರಾಮಾಗಿ ಹಾಗೇ ಉಜ್ಕೋಬೋದು. ಜಾಸ್ತಿ ಸಾಮಾನು ಇದ್ದಾಗ ಒಂದು ಬಕೆಟಲ್ಲಿ ಸ್ವಲ್ಪ ನೀರನ್ನ ಕುದಿಸ್ಕೊಂಡು ಹಾಕ್ಕೊಬಿಟ್ಟು ಎಲ್ಲ ಪಾತ್ರೆಗಳನ್ನು ಅದರಲ್ಲಿ ಹಾಕಿಬಿಟ್ರೆ ಒಂದು 5 ನಿಮಿಷ ಬಿಟ್ಟರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ರೀತಿ ಕ್ಲೀನಾಗಿರೋದನ್ನು ಹಾಗೆ ನೀರಲ್ಲಿ ತೊಳೆದು ಕಂಪಲ್ಸರಿ ಎತ್ತಿಟ್ಕೊಂಡ್ರೆ ನಂತರ ಕಪ್ಪಾಗಿಬಿಡುತ್ತೆ. ಏನು ಮಾಡಬೇಕಂತಂದರೆ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಮ್ಮ ಹತ್ರ ಯಾವುದಾದ್ರೂ ಡಿಟರ್ಜೆಂಟ್ ಇರುತ್ತಲ್ವ ಅದಾಗಲಿ, ಇಲ್ಲ ಅಂತಂದರೆ ಪೀತಾಂಬರಿ ಬರುತ್ತಲ್ವ ಅದನ್ನಾಗಲಿ ಒಂದು ಸ್ವಲ್ಪ ಹಾಕಿ ಕಂಪಲ್ಸರಿಯಾಗಿ ಉಜ್ಕೊಂಡು ಎತ್ತಿಟ್ಕೋಬೇಕು. ಹಾಗೆ ಇಟ್ಟಿದ್ದೀವಿ ಅಂದರೆ ಈ ಹುಳಿಗೆ ಮತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡಿ ಡಿಫ್ರೆನ್ಸ್ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಸ್ಟೈನ್ಸ್ ಎಲ್ಲ ಉಜ್ಜೋದು ಆರಾಮಾಗಿಬಿಡುತ್ತೆ. ಈಗ ಒಂದು ಸ್ವಲ್ಪ ಪೀತಾಂಬರಿಯನ್ನು ಹಾಕ್ಕೊಂಡು ಉಜ್ಕೊಂಡ್ವಿ ಅಂದರೆ ಫಳ ಅಂತ ಉಳಿಯುತ್ತೆ. ಎಷ್ಟು ತಿಂಗಳಾದರೂ ಹಾಗೇ ಇರುತ್ತೆ. ಒಳಗಡೆ ಬ್ಲ್ಯಾಕ್ ಇದೆಯಲ್ವ ಅದಕ್ಕೋಸ್ಕರ ನಾನು ಈಗ
ಕುದಿಸ್ಕೊಂಡಿರೋ ನೀರನ್ನು ಒಳಗಡೆ ಹಾಕಿ ಒಂದೆರಡು ನಿಮಿಷ ಹಾಗೆ ಬಿಟ್ಟರೆ ಒಳಗಡೆ ಕೂಡ ಕ್ಲೀನಾಗಿ ಬಿಡುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.